ಮರಗಳನ್ನೆಲ್ಲ ಕತ್ತರಿಸೋಕ್ಕೆ ಈ ಬ್ರಿಡ್ಜ್ ಕಟ್ತಾ ಇರೋದು ಇದು ಒಳ್ಳೆ ಕೆಲಸನೋ ಇಲ್ಲ ಕೆಟ್ಟ ಕೆಲಸ ಅಂತನೋ. ಗೌಡಗೆರೆಗೆ ಬಂದು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ ಮೇಲೆ ಆಗಿದೆ ಜೀವ ಹೂವು, ಆದರೂ ಏನು ನೋವು. ಊರಿಂದ 80 ಕಿಲೋಮೀಟರ್ ದೂರದಲ್ಲಿರೋ ಒಂದು ಮೋಸ್ಟ್ ಪಾಪ್ಯುಲರ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಈ ಬೋರ್ಡ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಚಾಮುಂಡೇಶ್ವರಿ 60 ಅಡಿ ಎತ್ತರ ಇದೆ. 18 ಕೈ ಇರೋ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ಆಗಿದೆ ಇದು. ಅದೇ ಭೂಮಿ ಅದೇ ಬಾನು. ಇವಾಗ ಹುಲಿಯೂರು ದುರ್ಗಕ್ಕೆ ಎಂಟ್ರಿ ಆದ್ವಿ. ಒಬ್ಬ ಹುಡುಗನಿಗೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ದಾರಿಯಲ್ಲಿ ಸಿಕ್ಕಾಗ ಅದನ್ನ ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾನೆ ಇರ್ತಾರೆ. ಬಂಕಣ್ಣ ಲವ್ವಲ್ಲಿ ಬಿದ್ದುಬಿಟ್ಟೈತೆ, ಏನೇನೋ ಫೀಲಿಂಗ್ಸ್ ಎಲ್ಲ ಐತೆ. ಮತ್ತೆ ದೇವಸ್ಥಾನದ ಒಳಗಡೆನೂ ಫ್ಲವರ್ ಡೆಕೋರೇಷನ್ ಸಖತ್ತಾಗಿ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ ನೋಡಿ ಇನ್ನೂ ಎಷ್ಟೊಂದು ಜನ ಇದ್ದಾರೆ ಅಂತ. ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವಿಡಿಯೋ. ಏನ್ ಸಮಾಚಾರ ರೀ, ಎಲ್ರೂ ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಗೈಸ್, ನನ್ನ ಹಳೆ ವಿಡಿಯೋ ನೋಡಿರೋರ್ಗೆಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಎಷ್ಟೊಂದು ಮರಗಳು ಇದ್ವು ಅಂತ. ಇವಾಗ ತುಮಕೂರನ್ನ ಸ್ಮಾರ್ಟ್ ಸಿಟಿಯಾಗಿ ಮಾಡಬೇಕು ಅಂದ್ಬಿಟ್ಟು ಇಲ್ಲಿದ್ದಿದ್ದ ಮರಗಳನ್ನೆಲ್ಲ ಕತ್ತರಿಸಾಕಿ ಇವಾಗ ಈ ಥರ ಬ್ರಿಡ್ಜನ್ನ ಕಟ್ತವ್ರೆ. ಮರಗಳನ್ನೆಲ್ಲ ಕತ್ತರಿಸೋಕ್ಕೆ ಈ ಬ್ರಿಡ್ಜ್ ಕಟ್ತಾ ಇರೋದು ಇದು ಒಳ್ಳೆ ಕೆಲಸನೋ ಇಲ್ಲ ಕೆಟ್ಟ ಕೆಲಸ ಅಂತನೋ ಗೊತ್ತಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಗೈಸ್, ಅಲ್ಲಿ ಬ್ರಿಡ್ಜ್ ಕಟ್ತಾ ಇರೋದ್ರಿಂದ ರೋಡೆಲ್ಲ ಹಾಳಾಗಿದೆ. ಆ ರೋಡಲ್ಲಿ ಗಾಡೀಲಿ ಹೋದಾಗ ಗಾಡಿ ಅನ್ನುತ್ತೆ. ಸೊ ಅದಕ್ಕೆ ನಾವು ಇಲ್ಲಾಸಿ ಒಂದು ಆಫ್ ರೋಡ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ನಮ್ಮ ಆಫ್ ರೋಡ್ ಅಂತ. ಗೈಸ್, ಇವಾಗ ನಾವು ಸದ್ಯಕ್ಕೆ ತುಮಕೂರು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾವಿವಾಗ ತುಮಕೂರಿಂದ 80 ಕಿಲೋಮೀಟರ್ ದೂರದಲ್ಲಿರೋ ಒಂದು ಮೋಸ್ಟ್ ಪಾಪ್ಯುಲರ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಹೋಗ್ತಾ ಇರೋ ರೈಡು ನೈಟ್ ರೈಡು. ಇವಾಗ ಈವ್ನಿಂಗ್ ಟೈಮು ಒಂದು 6 ಗಂಟೆ ಆಗಿದೆ. ಸೊ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗೋ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ 7:30-8 ಗಂಟೆ ಆಗುತ್ತೆ. ಸೊ ಇವಾಗ ಸ್ವಲ್ಪ ಮಳೆ ಬೇರೆ ಬರ್ತಿದೆ. ಎಲ್ಲಿ ಜೋರಾಗಿ ಮಳೆ ಬಂದು ನಮ್ಮ ಇವತ್ತಿನ ನೈಟ್ ರೈಡು ಸ್ಟಾಪ್ ಆಗಿಬಿಡುತ್ತೋ ಅಂತ ಬೇಜಾರಾಗ್ತಿದೆ. ಗೈಸ್, ಇವತ್ತು ನೈಟು ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಸ್ಪೆಷಲ್ ಜಾಗ ಯಾವುದು ಅಂದರೆ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗ್ತಾ ಇರೋದು ನಾವು ಇವತ್ತು. ಸ್ವಲ್ಪ ಮಳೆ ಬಂದು ನಿಂತ ಮೇಲೆ ನೋಡಿ ವೆದರ್ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ. ಅದು ಕೆರೆ ಮೇಲೆ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಕಾಣ್ತಿದೆ. ಅದೇ ಭೂಮಿ ಅದೇ ಬಾನು ಗೈಸ್, ನಾವು ಹೋಗ್ತಿರೋ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನ ಚನ್ನಪಟ್ಟಣ ತಾಲೂಕಿನ ಗೌಡನಗೆರೆ ಎಂಬ ಗ್ರಾಮದಲ್ಲಿದೆ. ಈ ಚಾಮುಂಡೇಶ್ವರಿ ದೇವಸ್ಥಾನ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ದೇವಸ್ಥಾನ ಆಗಿದೆ. ಮತ್ತು ಗೈಸ್, ಅಲ್ಲಿನ ಲೋಕಲ್ ಜನಗಳ ಪ್ರಕಾರ ಅಲ್ಲಿ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನ ಉದ್ಭವ ಆಗಿದ್ದು ಮಕ್ಕಳ ಸರಳ ಭಕ್ತಿಯಿಂದ ಅಂತ ಹೇಳಲಾಗ್ತಿದೆ. ಚಿಕ್ಕವರಿದ್ದಾಗ ನೀವು ಎಲ್ಲರೂ ಕಾಮನ್ ಆಗಿ ಒಂದು ಆಟ ಆಡಿರ್ತೀವಿ. ಅದೇನೆಂದರೆ ಕಡ್ಡಿ ಮತ್ತು ಎಲೆಗಳಿಂದ ಒಂದು ಚಿಕ್ಕದಾಗಿರೋ ದೇವಸ್ಥಾನ ಕಟ್ಬಿಟ್ಟು ಅದರಲ್ಲಿ ಕಲ್ಲುಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅದನ್ನು ದೇವರು ಅಂತ ಪೂಜೆ ಮಾಡಿ ಪ್ರಸಾದ ಹಂಚೋದು, ಈ ಥರ ಎಲ್ಲ ಆಟಗಳನ್ನ ನಾವು ಆಡಿರ್ತೀವಿ. ಸೊ ಅದೇ ಥರ ಗೌಡಗೆರೆಯಲ್ಲೂ ಚಿಕ್ಕ ಮಕ್ಕಳು ಏನಿದ್ರು ಇವಾಗಿನ ಪೂಜಾರಿಗಳು ಅವರೆಲ್ಲ ಏನಿದ್ದಾರೆ ಅವರು ಅವಾಗ ಚಿಕ್ಕ ಮಕ್ಕಳು ಥರ ಎಲ್ಲ ಆಟ ಆಡುವಾಗ ಎಲೆ ಮತ್ತು ಕಡ್ಡಿಗಳಿಂದ ಸಣ್ಣದಾಗಿ ದೇವಸ್ಥಾನ ಕಟ್ಬಿಟ್ಟು ಅಲ್ಲೊಂದು ಕಲ್ಲನ್ನ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡ್ತಾಯಿರ್ತಾರೆ. ಅದರಲ್ಲಿ ಒಬ್ಬ ಹುಡುಗನಿಗೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ದಾರಿಯಲ್ಲಿ ಸಿಕ್ಕಾಗ ಅದನ್ನು ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾನೆ ಇರ್ತಾರೆ. ಆ ಚಿಕ್ಕ ಮಕ್ಕಳಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗೆಲ್ಲ. ಸೊ ಅವಾಗ ಆ ಹುಡುಗನಿಗೆ ಅಂದರೆ ಯಾರಿಗೆ ಚಾಮುಂಡೇಶ್ವರಿ ವಿಗ್ರಹ ಸಿಕ್ಕಿತೋ ಆ ಹುಡುಗನಿಗೆ ಅವಾಗವಾಗ ಪ್ರಜ್ಞೆ ತಪ್ಪೋದು ಈ ಥರ ಎಲ್ಲ ಆಗ್ತಾನೆ ಇರುತ್ತೆ. ಆಮೇಲೆ ಮುಂದೊಂದು ದಿನ ಇದು ಚಾಮುಂಡೇಶ್ವರಿ ಅನುಗ್ರಹದಿಂದ ಈ ಥರ ಆಗ್ತಿರೋದು ಅಂತ ಗೊತ್ತಾಗಿ ಇವಾಗ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಪರ್ಮನೆಂಟಾಗಿ ದೊಡ್ಡದಾಗಿ ಕಟ್ಟಿದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ನಂದಿ ಸ್ವರೂಪವಾಗಿ ಬಸವಪ್ಪನ ಪೂಜೆ ನಡೆಸ್ತಾರೆ. ಇದು ತುಂಬ ಆಕರ್ಷಣೀಯಕರ ಬಸವಪ್ಪ ಆಗಿದೆ ಇಲ್ಲಿ. ಗೈಸ್, ನಮ್ಮ ಈ ರೈಡಲ್ಲಿ ಮಳೆ ಅಲ್ಲಲ್ಲೇ ಒಂದೊಂದು ಚೂರು ಬಂದು ಸ್ಟಾಪ್ ಆಗ್ತಿದೆ. ಮಳೆ ಬರ್ತಿದೆ ಅಂತ ಏನಾದ್ರು ಗಾಡಿ ನಿಲ್ಲಿಸ್ಕೊಂಡು ನಿಂತ್ಕೊಬಿಟ್ರೆ ಮಳೆ ಬರ್ತಿರೋ ಜಾಗದಲ್ಲಿ ಮಾತ್ರ ಮಳೆ ಬರ್ತಾ ಇರುತ್ತೆ.
ಮುಂದೆ ಒಂದು 5 ಕಿಲೋಮೀಟ್ರು 4 ಕಿಲೋಮೀಟ್ರ್ ದೂರದಲ್ಲಿ ಮಳೆ ಬರ್ತಾನೆ ಇರೋಲ್ಲ. ಸೊ ಅದಕ್ಕೆ ನಾವು ಗಾಡಿ ಮಳೆ ಬಂದರೂ ಮಳೆ ಬರದೇ ಇದ್ರೂ ಎಲ್ಲೂ ನಿಲ್ಲಿಸ್ದಂಗೆ ನಾನ್ ಸ್ಟಾಪಲ್ಲಿ ಹೊಡ್ಕೊಂಡು ಬರ್ತಾನೆ ಇದ್ದೀವಿ. ಕೆರೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾವಿವಾಗ ಎಲ್ಲಿದ್ದೀವಿ ಅಂತ. ಗೈಸ್ ಇವಾಗ ಜಾಸ್ತಿ ಆಯಿತು ಮಳೆ. ಕುಣಗಲಿಗೆ ಬರ್ತಿದ್ದಂಗೆ ನೋಡಿರಿ ಎಷ್ಟೊಂದು ಜೋರಾಗಿ ಮಳೆ ಬರ್ತಿದೆ ಅಂತ. ಆದರೂ ನಾವೆಲ್ಲೂ ಸ್ಟಾಪ್ ಮಾಡ್ತಾಯಿಲ್ಲ, ಗಾಡಿ ನಾನ್ ಸ್ಟಾಪಲ್ಲಿ ಹೊಡಿತಾ ಇದ್ದೀವಿ, ಯಾಕಂದರೆ ಲೇಟ್ ಆಗಿಬಿಡುತ್ತೆ. ಗೈಸ್ ಇವಾಗ ನಾವು ಕುಣಗಲ್ ಸಿಟಿ ಒಳಗೆ ಬಂದ್ವಿ. ಇವಾಗ ಫಸ್ಟ್ ಕ್ರಾಸಲ್ಲಿ ಲೆಫ್ಟ್ ಸೈಡ್ ತಗೊಂಡ್ರೆ ಹುಲಿದುರ್ಗ ರೋಡಲ್ಲೇ ನಾವು ಹೋಗ್ಬೇಕಾಗಿರೋದು. ಸೀದಾ ಒಂದೇ ರೋಡಲ್ಲಿ ಹೋಗ್ತಾ ಇರೋದು ಇವಾಗ. ನಡೆಯೋ ಹಾಕಿಸ್ಬೇಕು. ಗೈಸ್ ತುಮಕೂರಿಂದ ಕುಣಗಲ್ವರೆಗೂ ನಾನ್ ಸ್ಟಾಪಲ್ಲಿ ಬಂದಿದ್ವಿ. ಅದಕ್ಕೆ ಕುಣಗಲ್ ಬಿಟ್ಟು 1-2 ಕಿಲೋಮೀಟ್ರ್ ಮುಂದೆ ಬಂದು ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಹೋಗ್ತಾ ಇದ್ವಿ. ಪಕ್ಕದಲ್ಲಿ HP ಪೆಟ್ರೋಲ್ ಬಂಕ್ ಇರೋದ್ರಿಂದ ಗಾಡಿಗೆ ರಿಫಿಲ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏನು ವರ್ಕ್ ಆಗ್ತಾ ಇಲ್ಲ, ಕರೆಕ್ಟಾಗಿ ಹಾಕಲಿ. ಏಯ್ ನಿನ್ನ ಕೀ ಹಾಕ ಆಟ ನೆಟ್ಟಿಗೆ ಕೀ ಹಾಕಕ್ಕೆ ಬಂದಿಲ್ಲ. ಬಂಕಣ್ಣ ಲವಲ್ ಬಿದ್ದುಬಿಟ್ಟೈತೆ, ಏನೇನೋ ಫೀಲಿಂಗ್ಸಲ್ಲಿ ಐತೆ. ಅಂತ ಏಯ್ ನಡೆ ಅವ್ರಿಗೆ ಕೇಳೋದು ಒಂದೇ, ಸುಮ್ಮನೆ ಆಗೋದು ಒಂದೇ. ಗೈಸ್ ಅಲ್ಲಿ ಹಿಂದೆ ಯಾವುದೋ ಒಂದು ಹುಡುಗಿ ನಿಂತಿತ್ತು. ಆ ಹುಡುಗಿಗೆ ಹೋಗಿ ದಾರಿ ಕೇಳೋಣ ಅಂತ ಹೇಳ್ತಾ ನನ್ನ ಫ್ರೆಂಡು. ಹುಡುಗಿರು ದಾರಿ ತಪ್ಪಿಸೋದಲ್ಲಿ ಫೇಮಸ್ಸು. ಇನ್ನು ಹೋಗಿ ಅವ್ರ ಹತ್ರನೇ ಇವನು ದಾರಿ ಕೇಳೋಣ ಅಂತ ಹೇಳ್ತವನೆ. ಸರಿ ಥ್ಯಾಂಕ್ಸ್ ಅಣ್ಣ. ಗೈಸ್ ಇವಾಗ ಹುಲಿಯೂರು ದುರ್ಗಕ್ಕೆ ಎಂಟ್ರಿ ಆದ್ವಿ. ಗೌಡಗೆರೆಗೆ ಹೋಗೋಕ್ಕೆ ನಮಗೂ ಕರೆಕ್ಟಾಗಿ ರೂಟ್ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಗ್ಯಾರೇಜ್ ಹತ್ರ ಇದ್ದಿದ್ದು ಅಣ್ಣಂದಿರಿಗೆ ಕೇಳಿದ್ದಕ್ಕೆ ಅವರು ಇದು ಒಂದೇ ರೋಡು, ಸ್ಟ್ರೈಟ್ ಹೋಗ್ರಿ, ಮುಂದೆ ಒಂದು ಗೇಟ್ ಸಿಗುತ್ತೆ, ಅಲ್ಲಿ ಲೆಫ್ಟಿಗೆ ತಗೊಳ್ರಿ ಅಂತ ಹೇಳಿದ್ರು. ಯಾವುದೋ ಗೇಟ್ ಅಂತ ಹೇಳಿದ್ರು ಅಲ್ಲಿ ಯಾರೋ ಒಬ್ರು. ಮಲ್ಲಂಕುಪ್ಪೆ ಗೇಟಾ? ಮಲ್ಲಂಕುಪ್ಪೆ ಲೆಫ್ಟ್. ಹಾಂ ಸರಿ ಆಯ್ತು, ಇಲ್ಲಿಂದ 15 ಕಿಲೋಮೀಟರ್ ಆಯಿತು. ಸರಿ ಥ್ಯಾಂಕ್ಸ್ ಅಣ್ಣ. ಯಾವನ ಇವನು ನೋಡ್ರಿ ಲೌಡಕ್ಕೆ ಬಾಲ್ ಐ ಬೀಮ್ ಹಾಕ್ಕೊಂಬರ್ತಿದ್ದಾನೆ. ಆಪೋಸಿಟ್ ಬರೋ ಗಾಡಿಗಳಿಗೆ ಏನಂದರೆ ಏನೂ ಕಾಣೋದೇ ಇಲ್ಲ. ಗೈಸ್ ಇವಾಗ ನಾವು ಇನ್ನೂ 15 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು. ಮುಂದೆ ಒಂದು ಮಲ್ಲಂಕುಪ್ಪೆ ಅನ್ನೋ ಒಂದು ಗೇಟ್ ಬರುತ್ತಂತೆ. ಆ ಗೇಟ್ ಹತ್ರ ಲೆಫ್ಟ್ ಸೈಡಿಗೆ ತಗೊಂಡ್ರೆ ಸೀದಾ ಒಂದೇ ರೋಡ್ ಅಂತೆ ಗೌಡಗೆರೆಗೆ. ಗೈಸ್ ಲಾರಿ ಹಿಂದೆ ಬ್ರೇಕ್ ಲೈಟ್ ಪಕ್ಕ ಒಂದು ಎಕ್ಸ್ಟ್ರಾ ಲೈಟ್ ಇದೆಯಲ್ಲ, ಅದ್ರ ಬಗ್ಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದಾಗ ನಾನು ಡ್ರೈವರಿಗೆ ಬೈಕೊಂಡಿದ್ದೆ, ಯಾರಿಗೂ ಇವನು ಲೈಟ್ನ ಹಿಂಗೆ ಬ್ಲಿಂಕ್ ಮಾಡ್ತವನೆ ಅಂತ. ಬಟ್ ಸೆಕೆಂಡ್ ಟೈಮ್ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆವಾಗ ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು ಲಾರಿ ಡ್ರೈವರ್ಗಳು ಏನಕ್ಕೆ ಹಿಂದೆಗಡೆ ಲೈಟ್ನ ಬ್ಲಿಂಕ್ ಮಾಡ್ತಾರೆ ಅಂತ. ನಾನಂತೂ ಹಿಂದೆಗಡೆ ಆರಾಮಾಗಿ ವೀಡಿಯೋ ಶೂಟ್ ಮಾಡ್ಕೊಂಡು ಕೂತಿದ್ದೀನಿ. ತುಮಕೂರಿಂದ ಗೌಡಗೆರೆವರೆಗೂ ನನ್ನ ಫ್ರೆಂಡ್ ಇವತ್ತು ಗಾಡಿನ ಓಡಿಸ್ಕೊಂಬರ್ತವನೆ. ನೋಡಿ ಗೈಸ್ ಇವಾಗ ನಾವು ಗೌಡಗೆರೆ ರೋಡಿಗೆ ಬಂದಿದ್ದೀವಿ. ಈ ರೋಡಲ್ಲಿ ಎಷ್ಟು ಗಾಡಿ ಹೋಗ್ತಿದೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ ಇಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಬರ್ತಾರೆ ಅಂತ, ಮತ್ತು ಇವಾಗ ಎಷ್ಟು ಜನ ಬಂದಿದ್ದಾರೆ ಅಂತ. ಇವಾಗೇನು ಈ ಗಾಡಿಗಳೆಲ್ಲ ರಿಟರ್ನ್ ಹೋಗ್ತಿದೆ. ಇವರೆಲ್ಲ ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿರೋ ಗಾಡಿಗಳೇ ಇವೆಲ್ಲ. ನೋಡಿ ನೈಟ್ ಟೈಮು ಲೈಟಿಂಗ್ಸ್ ಹೆಂಗೆ ಕಾಣ್ತಿದೆ ಅಂತ. ಇದೆಲ್ಲ ನೋಡೋದಕ್ಕೆ ನೈಟ್ ಟೈಮ್ ಮಾತ್ರ ಸಿಗೋದು. ಸೊ ಅದಕ್ಕೆ ನಾವು ಕೂಡ ನೈಟ್ ಟೈಮ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಇದು ಟಾರ್ ರೋಡ್ ಇದೆಯಲ್ಲ, ಅಲ್ಲಿಂದ ಚಾಮುಂಡೇಶ್ವರಿ ತನಕ ಹಾಕಿದ್ದಾರೆ ಅನಿಸುತ್ತೆ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನಾವಿವಾಗ ತುಮಕೂರಿಂದ ಗೌಡಗೆರೆಗೆ ಬರೋ ಅಷ್ಟೊತ್ತಿಗೆ ಟೈಮು 7:30 ಆಗಿದೆ. ನಾವು ತುಮಕೂರು ಬಿಟ್ಟಿದ್ದು 5:45 6 ಗಂಟೆ ಹತ್ರ. ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 7:30 ಆಗಿದೆ. ನೋಡಿರಿ 7:30 ಆದರೂ ಇನ್ನೂ ಎಷ್ಟೊಂದು ಜನ ಇದ್ದಾರೆ ಫ್ಯಾಮಿಲಿ ಎಲ್ಲ. ಗೈಸ್ ಇವಾಗ ನಮ್ಮ ಗಾಡಿನ ಒಂದು ಕಡೆ ಕ್ಲೀನಾಗಿ ಪಾರ್ಕ್ ಮಾಡಿಬಿಟ್ಟು ತಾಯಿ ಚಾಮುಂಡೇಶ್ವರಿ ಸನ್ನಿಧಿ ಕಡೆಗೆ ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ಇಷ್ಟೊಂದು ಜನ ಇರ್ತಾರೆ ಅಂತ. ಮತ್ತು ಇಲ್ಲಿ ಆಟ ಆಡೋ ಐಟಮ್ಗಳೆಲ್ಲ ಇದ್ದಾವೆ. ಸೊ ಇದೆಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸಾರಥಿ ಫಿಲಮಲ್ಲಿ ಒಂದು ಚಾಮುಂಡಿ ದೇವಸ್ಥಾನ ಐತಲ್ಲ, ಅದು ನಿಜವಾದ ದೇವರ ಅಥವಾ ಗ್ರಾಫಿಕ್ಸ್? ಚಾಮುಂಡಿ ಅಲ್ಲ, ಅದು ಫಾಲ್ಸ್ ಐತಲ್ಲ,
ಫಾಲ್ಸು ರಿಯಲ್ಲು. ಅಲ್ಲಿ ಸರಿಯಲ್ಲ. ಹಾಂ, ಚಾಮುಂಡಿನ ಅವ್ರು ಸೆಟ್ ಮಾಡಿರೋದು. ಗೈಸ್, ಟೈಮು 7:30 ಆದರೂ ಜನ ಮಾತ್ರ ಇನ್ನೂ ಸಿಕ್ಕಾಪಟ್ಟೆ ಇದ್ದಾರೆ. ಮತ್ತು ಇನ್ನೂ ಒಂದಷ್ಟು ಜನ ಬರ್ತಿದ್ದಾರೆ ಇಲ್ಲಿ. ನೋಡಿರಿ ಎಷ್ಟೊಂದು ಜನ ಇದ್ದಾರೆ ಅಂತ ನೀವೇ ನೋಡಿ. ಬಟ್ ಎಲ್ಲರೂ ನಾನು ಹೋದರೆ ಗೈಸ್ ಈ ಹೆಲ್ಮೆಟ್ನ ಜೊತೆಲೇ ಇಟ್ಕೊಂಡು ಸೇಫ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಅದಕ್ಕೆ ಅದೊಂದು ತಲೆನೋವು ನನಗೆ. ಇಲ್ಲಿ ಎಲ್ಲರೂ ಕಾಲು ತೊಳ್ಕೊತಿದ್ದಾರೆ. ಸೊ ನಾವು ಹೋಗಿ ಕಾಲು ತೊಳ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಗೈಸ್, ಈ ದೇವಸ್ಥಾನದಲ್ಲಿ ಈ ಬೋರ್ಡು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಆ ಬೋರ್ಡಲ್ಲಿ ಬರೆದಿರೋಂಥ ಲೆನ್ಸ್ಗಳು ನೋಡಿ ತುಂಬ ಇಂಪ್ರೆಸ್ ಆದೆ ನಾನು. ಗೈಸ್, ನಾವಿವಾಗ ಗರ್ಭಗುಡಿಯಲ್ಲಿರೋ ಚಾಮುಂಡೇಶ್ವರಿ ದರ್ಶನ ಪಡೆಯೋಕ್ಕೆ ಹೋಗ್ತಾಯಿದ್ದೀನಿ. ಹೋಗ್ತಾ ಇರೋ ದಾರಿಲಿ ಸುಮಾರು ದೇವ್ರುಗಳಿದ್ದಾವೆ. ನನ್ನ ಹಿಂದೆ ಇನ್ನೊಂದು ಯಾವುದೋ ದೇವರಿತ್ತು, ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಜನ ಸಿಕ್ಕಾಪಟ್ಟೆ ಇರೋದ್ರಿಂದ ಎಲ್ಲ ತಳ್ಳಾಟ ನೂಕಾಟ ಆಗೋಯ್ತು. ಅದಕ್ಕೆ ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ನೋಡಿ, ಇಲ್ಲೊಂದು ಯಾವುದೋ ಹೆಣ್ಣು ದೇವರಿದೆ. ಬೇಗ ನೋಡಬೇಕು, ಇಲ್ಲಾಂದರೆ ಜನ ಎಲ್ಲ ತಳ್ಬಿಡ್ತಾರೆ ಎತ್ತಬೇಕತ್ಲಿ. ಮತ್ತು ಹೆಣ್ಣು ದೇವ್ರ ಮುಂದೆ ಇಲ್ಲೊಂದು ಸಿಂಹ ಇದೆ ನೋಡಿ. ಗೈಸ್, ಟೈಮು 7:45 8 ಗಂಟೆ ಆಗ್ತಾ ಬರ್ತಿದೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ. ಬೆಳಿಗ್ಗೆ ಹೊತ್ತೇನಾದ್ರು ಗೌಡ್ಗೆರೆಗೆ ಬಂದರೆ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಇದ್ರಾಗೆಲ್ಲ ಲೈನಲ್ಲಿ ನಿಂತ್ಕೊಂಡು ಆಮೇಲೆ ನಾವು ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕಾಗೋದು. ಯಾಕಂದರೆ ಜನ ಸಿಕ್ಕಾಪಟ್ಟೆ ಇರ್ತಾರೆ ಬೆಳಿಗ್ಗೆ ಟೈಮು. ಸೊ ಅದಕ್ಕೆ ನಾವು ನೈಟ್ ಟೈಮ್ ಬಂದಿರೋದು. ನೋಡಿ, ಬರ್ತಾ ದಾರಿಯಲ್ಲಿ ಬಸವಪ್ಪನ ಕತೆ ಹೇಳೋದ್ನಲ್ಲ, ಅದರ ಮೂರ್ತಿ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಇಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಬಸವಪ್ಪ. ಅಲ್ಲಿ ನೋಡಲ್ಲಿ ಇನ್ನೂ ಎಷ್ಟೇ ನೋಡಿ. ಗೈಸ್, ಇಲ್ಲಿ ಬರೋ ಭಕ್ತಾದಿಗಳು ಅವರ ಬೇಡಿಕೆ ಮತ್ತು ಹರಕೆಗಳನ್ನ ತೆಂಗಿನಕಾಯಿ ಮೂಲಕ ಕಟ್ಟಿದ್ದಾರೆ. ನೋಡಿ ಎಷ್ಟೊಂದು ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತ. ಮತ್ತು ಪ್ರತಿದಿನ ಈ ಕ್ಷೇತ್ರದಲ್ಲಿ ನಡೆಯುವಂಥ ವಿಶಿಷ್ಟವಾದ ಪೂಜೆಗಳು ಮತ್ತು ಕಾರ್ಯಗಳು ಈ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ. ಮತ್ತು ಫ್ಲವರ್ ಡೆಕೋರೇಷನ್ ಸಖತ್ತಾಗಿ ಮಾಡಿದ್ದಾರೆ ನೋಡಿ ಗೈಸ್. ಮತ್ತು ದೇವಸ್ಥಾನದ ಒಳಗಡೆನೂ ಫ್ಲವರ್ ಡೆಕೋರೇಷನ್ನು ಸಖತ್ತಾಗಿ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ ನೋಡಿ ಇನ್ನೂ ಎಷ್ಟೊಂದು ಜನ ಇದ್ದಾರೆ ಅಂತ. ಗೈಸ್, ಒಳಗಡೆ ಚಾಮುಂಡೇಶ್ವರಿ ದರ್ಶನ ಚೆನ್ನಾಗಾಯಿತು. ಗರ್ಭಗುಡಿಲಿದ್ದು ಚಾಮುಂಡೇಶ್ವರಿನ ನಾನು ನೋಡಿದ್ನೋ ನೋಡಲಿಲ್ವೋ ಅನ್ನೋದು ನನಗೆ ಕರೆಕ್ಟಾಗಿ ನೆನಪೇ ಬರ್ತಾಯಿಲ್ಲ. ಬಟ್ ನನ್ನ ಪಕ್ಕದಲ್ಲಿ ಒಂದು ಕ್ಯೂಟಾಗಿ ಪುಟ್ಟದಾಗಿ ಒಂದು ಚಾಮುಂಡೇಶ್ವರಿ ಇತ್ತು. ಅದನ್ನು ನೋಡಿ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಗೈಸ್, ಈ ಲಾಗ್ ಮಾಡೋ ಜ್ಞಾನದಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ತಾಯಿ ಮಾರಮ್ಮ ಕಾಪಾಡಮ್ಮ ಅಂತ ಕೈ ಮುಗಿತಾ ಇದ್ದೆ. ಸೊ ನನ್ನ ಪಕ್ಕದಲ್ಲಿ ಕ್ಯೂಟಾಗಿ ಪುಟ್ಟದಾಗಿ ಇದ್ದ ಚಾಮುಂಡೇಶ್ವರಿನ ನೋಡಿದಾದ್ಮೇಲೆ ಗೊತ್ತಾಯಿತು ನಾನು ಬಂದಿರೋದು ಮಾರಮ್ಮ ದೇವಸ್ಥಾನ ಅಲ್ಲ, ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಗೈಸ್. ಅಲ್ಲಿ ಏನೋ ಮಾಡ್ತಿದ್ದಾರೆ ಎಲ್ಲರೂ ಸೇರ್ಕೊಂಡು. ಹತ್ರಕ್ಕೆ ಹೋಗಿ ನೋಡೋಣ ಬನ್ನಿ. ಗೈಸ್, ಇದೇನೆಂದರೆ ನಮ್ಮ ಬಾಸು ಹನುಮಂತಪ್ಪ ಶ್ರೀಲಂಕಕ್ಕೆ ಹೋಗೋದಕ್ಕೆ ರಾಮ ಸೇತುವೆನ ಕಟ್ತಾರೆ. ಸೊ ರಾಮ ಸೇತುವೆನ ಕಟ್ಟಿದಾಗ ಪ್ರತಿಯೊಂದು ಕಲ್ಲು ಕೂಡ ಸಮುದ್ರಕ್ಕೆ ಹಾಕ್ತಾರೆ. ಸಮುದ್ರಕ್ಕೆ ಹಾಕೋ ಮುಂಚೆ ಶ್ರೀರಾಮನ ಹೆಸರು ಹೇಳ್ಬಿಟ್ಟು ಸಮುದ್ರಕ್ಕೆ ಹಾಕ್ತಾರೆ. ಸೊ ಆವಾಗ ಹಾಕೋ ಪ್ರತಿಯೊಂದು ಕಲ್ಲು ಮುಳುಗ್ದಂಗೆ ಅದು ನೀರಿನ ಮೇಲೆ ತೇಲಿ ಅದು ಶ್ರೀರಾಮನ ಸೇತುವೆಯಾಗಿ ನಿರ್ಮಾಣ ಆಗುತ್ತೆ. ಸೊ ಅದೇ ಥರ ಈ ಕಲ್ಲು ಕೂಡ ನೀರಲ್ಲಿ ಮುಳುಗೋದಿಲ್ಲ, ಮೇಲೇ ತೇಲುತ್ತೆ. ಸೊ ಅದನ್ನೇ ಜನ ಇಲ್ಲಿ ಕಡ್ಡಿ ಹಾಕಿ ಮುಳುಗ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದರೆ ಅದು ಮುಳುಗೋದಿಲ್ಲ. ಮತ್ತು ಇಲ್ಲಿ ಶ್ರೀರಾಮನ ಕಲ್ಲಿನ ಪಕ್ಕನೇ ಒಂದು ನಾಗದೇವತೆ ಇದ್ದಾರೆ. ಇಲ್ಲೆಲ್ಲ ಜನ ದರ್ಶನ ಪಡ್ಕೊತಿದ್ದಾರೆ. ಮತ್ತು ಈ ಚಾಮುಂಡೇಶ್ವರಿ 60 ಅಡಿ ಎತ್ತರ ಇದೆ. 18 ಕೈ ಇರೋ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ಆಗಿದೆ ಇದು. ಸೊ ಇವಾಗ ಚಾಮುಂಡೇಶ್ವರಿನ ಮನಸಾರೆ ಕಣ್ತುಂಬ ನೋಡಿದ್ದಾಯಿತು. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಸೊ ಇವಾಗ ನಾವು ಪ್ರಸಾದ ಸೇವನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ಚಾಮುಂಡೇಶ್ವರಿನ ನೋಡಿ ಕಣ್ತುಂಬ ದರ್ಶನ ಪಡ್ಕೊಂಡು ಊಟ ಮಾತ್ರ ಸಖತ್ತಾಗಿತ್ತು. ಊಟ ಮಾಡ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಗೈಸ್, ಈ ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಗೌಡ್ಗೆರೆಗೆ ಬಂದು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.